ರೆವೆನ್ಯೂ ಇಲಾಖೆ ಬಗ್ಗೆ ನಾನು ಅವಾಗೇನು ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಬಂತು ನಮ್ಮ ವಿಶ್ವನಾಥ್ ರೆಡ್ಡಿ ಅವ್ರು ಕೇಳಿದ್ದೀನಿ, ಗ್ರಾಮ ಸಹಾಯಕರು ಯಾರಾದರೂ ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ನೀವು ಮಾಧ್ಯಮ ಮಿತ್ರರು ಇದ್ದೀರಾ, ನೀವು ಸಾರ್ವಜನಿಕ ವಲಯದಲ್ಲಿ ಇರ್ತೀರಾ, ಗ್ರಾಮ ಸಹಾಯಕ ಏನು ಮಾಡಬೇಕು? ಎಷ್ಟು ಪೆನ್ಷನ್ ಒಬ್ಬ ಗ್ರಾಮ ಸಹಾಯಕ ಮಾಡ್ತಾ ಇದ್ದಾನೆ? ಎಷ್ಟು ಹೌಸ್ ಸರ್ವೆ ಮಾಡ್ತಾ ಇದ್ದಾನೆ? ಎಷ್ಟು ಜಮೀನುಗಳ ಪ್ರಾಪರ್ ಕ್ರಾಪ್ ಸರ್ವೆ ಮಾಡ್ತಾ ಇದ್ದಾನೆ? ಏನು ಮಾಡ್ತಾ ಇದ್ದಾರೆ? ಫ್ರೂಟ್ಸ್ ಐಡಿ ಮಾಡೋಕ್ಕೆ ಎಕ್ಸ್ಟ್ರಾ ಪೇಮೆಂಟು, MBKಗಳು ಸೆಪ್ರೇಟು, ಇವರೆಲ್ಲ ಬೇರೆ. ಇವರೆಲ್ಲ ಬಿಟ್ಟು ಅಂಗನವಾಡಿ ಕಾರ್ಯಕರ್ತರನ್ನ ಉಪಯೋಗಿಸೋದು ಬಿಟ್ಟು, ಆಶಾ ಕಾರ್ಯಕರ್ತರನ್ನ ಉಪಯೋಗಿಸೋದು ಬಿಟ್ಟು ಗ್ರಾಮ ಸಹಾಯಕರು ಏನು ಮಾಡ್ತಾರೆ? VAಗಳು ಏನು ಮಾಡ್ತಾ ಇದ್ದಾರೆ? ಅವ್ರವ್ರ ವ್ಯಾಪ್ತಿಯಲ್ಲಿ ಕುತ್ಕೊಂತ ಇದ್ದಾರಾ? RI ಒಂದೊಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಆಫೀಸ್ ಹೋದ್ RI ಒಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನಾಡ್ ಕಚೇರಿಯಲ್ಲಿ ಕುತ್ಕೋಬೇಕಾಗಿರೋದು. ಈ ಪ್ರಶ್ನೆ ಸಾರ್ವಜನಿಕವಾಗಿ ನಾನೀಗ ಸದನದಲ್ಲೂ ಮಾತಾಡ್ತೀನಿ. ಯಾಕಂದ್ರೆ ಒಬ್ಬ VA ಇಬ್ಬಿಬ್ಬರು PAಗಳಿದ್ರೆ ಹೆಂಗೆ ಜನ ಕೆಲಸ ಮಾಡಿಸ್ಕೊಳ್ಳೋದು? ಏನು ಉದ್ಧಾರ ಆಗೋದು ಹೆಂಗೆ? ತಾಲೂಕು ಉದ್ಧಾರ ಆಗೋದು ಹೆಂಗೆ? ಜನ ಉದ್ಧಾರ ಆಗೋದು ಹೆಂಗೆ? ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೆ. 1999 ಇಸ್ವಿಯಿಂದ 2004 ಇಸ್ವಿವರೆಗೂ ಅತಿ ಹೆಚ್ಚು ಭೂ ಮಂಜೂರಾತಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಆಗಿರೋದು ಆ ಪೀರಿಯಡ್ ಅಲ್ಲಿ. ಸನ್ಮಾನ್ಯ ಗಂಗಾನಹಳ್ಳಿ ಕೃಷ್ಣಪ್ಪನವ್ರ ಶಾಸಕರು ಆ ಬಗರ್ ಹುಕುಂ ಸಮಿತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಮೀನನ್ನು ಆ ಸಮಯದಲ್ಲಿ ಕೊಟ್ಟಿದ್ದಾರೆ. ಇವತ್ತವರೆಗೂ 50% ಜನ ಅದರ ಸಾಗುವಳಿ ಚೀಟಿ ತಗೊಳಕ್ಕಾಗಿಲ್ಲ. 50% ಜನ 20 ವರ್ಷದಲ್ಲಿ ಒಂದು ಸಾಗುವಳಿ ತಗೊಳಕ್ಕಾಗಲ್ಲ. ಏನಿದ್ರ ನಿಮಗೆ ಪ್ರಶ್ನೆ ಕೊಡ್ತೀನಿ. 50-53 ತಾಲೂಕಲ್ಲಿ ತಗೊಂಡಿರೋ ಪ್ರತಿ 50-53 ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಸದನದಲ್ಲಿ ಕೇಳಿದ್ದೀನಿ. ಇಲ್ಲಿ ತಗೊಳಕ್ಕಾಗಲ್ಲ ಅಂತ ಹೇಳಿ ಪ್ರತಿ 50-53 ಅರ್ಜಿ ಕೇವಲ ನಾನು ಪುರಸ್ಕೃತ ಆಗಿರೋದು ತಿರಸ್ಕೃತ ಆಗಿರೋದಲ್ಲ, ಎಲ್ಲ ಅರ್ಜಿಗಳ ನನಗೆ ಕೊಡಿ. 53 ಅರ್ಜಿಗಳನ್ನೇ ತಿತ್ತಾರೆ, ಬುಕ್ಗಳನ್ನೇ ತಿತ್ತಾರೆ. OM ಕಾಪಿಯಲ್ಲಿ ಶಾಸಕರು ಸೈನ್ ಹಾಕಿರೋದು ಗ್ಯಾಪ್ 3 ಲೈನ್ಗಳು ಬಿಟ್ಕೊಂಡು ಏನು ಈ ಅಧಿಕಾರಿಗಳು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಾವು 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಬೇಕು. ಕಾಪಿಗಳನ್ನೇ, ಕಡತಗಳನ್ನೇ, ಮೂಲ ದಾಖಲೆಗಳನ್ನೇ ಕಣ್ಮರೆ ಮಾಡಾಕ್ಬಿಟ್ಟಿದ್ದಾರೆ. ಆನ್ಲೈನ್ ಮಾಡಬೇಕು. ಪಾಪ ಕೃಷ್ಣ ಬೈರೇಗೌಡರು ತುಂಬಾ ಒಳ್ಳೆ ಕೆಲವು ಸ್ಟೆಪ್ಸ್ ತಗೊಂತಾರೆ. ಬಟ್ ಅದು ಆ ಲೆವೆಲ್ ಮಾಡೋದಕ್ಕಿಂತ ಗ್ರೌಂಡ್ ಲೆವೆಲ್ ಫಸ್ಟ್ ಮಾಡಿಬಿಟ್ಟು ತುಂಬಾ ಒಳ್ಳೆ ಸ್ಟೆಪ್ಸ್ ತಗೊಂತವ್ರೆ. ಸರ್ಕಾರಿ ಆಸ್ತಿನ ಉಳಿಸ್ಬೇಕು. 100% ನಾನು ಅದಕ್ಕೆ ಸಾಥ್ ಕೊಡ್ತೀನಿ. ಉಳಿಸ್ಲೇಬೇಕು, ಅದನ್ನ ಸರ್ವೆ ಮಾಡಬೇಕು. ಅದು ಏನೋ ಬೀಟ್ ಆ್ಯಪ್ ಅಂತ ಮಾಡಿದ್ರು. 15 ದಿನಕ್ಕೆ ಒಬ್ಬ VA ಹೋಗಿ ಒಂದು ಆಸ್ತಿ ಮಾಡಬೇಕು ಅಂದರೆ ಹಿಂಗೆ ಟೈಮಲ್ಲಿ ಇರುತ್ತೆ ಅವ್ರಿಗೆ ಬೇರೆ ಕೆಲಸಗಳು ಮಾಡೋಕ್ಕೆ. ಅದನ್ನು ನಾವು ಯೋಚನೆ ಮಾಡಿ ಸಾರ್ವಜನಿಕರು ಸಿಗೋ ಅಂಥದ್ದು ಮುಖ್ಯ. ಫಸ್ಟ್ ಸಿಕ್ಕರೆ ಆಮೇಲೆ ಕೆಲಸ ಆಗುತ್ತೆ. ಸಿಗಲೇ ಇಲ್ಲ ಅಂದರೆ ಕೆಲಸ ಎಲ್ಲ ಆಗುತ್ತೆ. ಅವ್ನು ತಾಲೂಕು ಆಫೀಸಲ್ಲಿ ಬ್ರೋಕರೇಜ್ ಕೆಲಸ ಮಾಡ್ಕೊಂಡಿದ್ರೆ ಸರ್ಕಾರಿ ಅಧಿಕಾರಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಈ ಸಮಸ್ಯೆ ಕೇವಲ ದೊಡ್ಡಬಳ್ಳಾಪುರದಲ್ಲೋ ಇನ್ನೊಂದು ಕಡೆನೋ AC ತಹಸೀಲ್ದಾರ್ ಆಫೀಸು. ಈಗ AC ತಹಸೀಲ್ದಾರ್ ಇಬ್ಬರನ್ನ ಸರಿ ಮಾಡ್ಬೋದು. ಇಡೀ ಆಫೀಸ್ನ ಸರಿ ಮಾಡಬೇಕು ಅಂದರೆ ಅದಕ್ಕೆ ಬೇರೆನೇ ರೀತಿಯಾದಂಥ ತಂತ್ರಗಾರಿಕೆ ಮಾಡಬೇಕು. ನಾನಂತೂ ಪ್ರಾಮಾಣಿಕವಾಗಿ ಒಂದು ಕಚೇರಿಯಲ್ಲಿ ಕೂತಿದ್ದೀನಿ. ಈ ಒಂದು ಹಂತದಲ್ಲಿ ನಾವು ಇಷ್ಟು ಅಧಿಕಾರಿಗಳನ್ನ ಒಂದು ಸಭೆ ಮಾಡಲಿಕ್ಕೆ ಸಾರ್ವಜನಿಕರು ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಆಶೀರ್ವಾದ ಮಾಡಿ ಕಳಿಸೋದು. ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಈ ಇಲಾಖೆಗಳೆಲ್ಲ ಎಲ್ಲ ಇಲಾಖೆಗಳಲ್ಲಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಅದನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ಏಕಾಂಗಿಯಾಗಿ ಇದಕ್ಕೆ ನಮ್ಗೆ ಇನ್ನೂ ಶಕ್ತಿ ಕೊಡುವಂಥದ್ದು ಬರಬೇಕು, ಇನ್ನೂ ಶಕ್ತಿ ಸಿಗುವಂಥದ್ದು ಬರಬೇಕು. ನಾವು ಇನ್ನೂ ಮೊಳಕೆ ಹೊಡೆದು ಈಗ ಸಸಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಸಹಿಸೋಂಥದ್ದಿಲ್ಲ. ಮಾಧ್ಯಮ ಮಿತ್ರರಿಗೆ ನೇರವಾಗಿ ನಾನು ಈ ಮೂಲಕ ನಿಮಗೂ ಸಹ ಕೇಳ್ತೀನಿ, ಸಾರ್ವಜನಿಕರಿಗೂ ಕೇಳ್ತೀನಿ, ಯಾರಾದರೂ ಕೇಳೋ ಅಂಥದ್ದು ನೇರವಾಗಿ. ಯಾಕಂದರೆ ಸುಮ್ಮನೆ ಆಪಾದನೆ ಮಾಡ್ತೀವಿ. ನಾವೇನು ಮಾಡ್ಬಿಡ್ತೀವಿ, ನಾವೇ 5,000 ಹೋದ್ರೆ ಹೋಗ್ಲಿ ಅಂತ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ಪರಿಸ್ಥಿತಿಗೆ ಇವ್ರು ನಮ್ಮನ್ನು ಜಿಗುಪ್ಸೆಗೆ ಅಧಿಕಾರಿಗಳು ತಂದುಬಿಡ್ತಾರೆ. ಏನಾದರೂ ಒಬ್ಬರು ಇಬ್ಬರು ಅಂಥದ್ದು ಮಾಡೋದನ್ನು ಒಬ್ಬರು ಕೊಡಿ, ಚಾಟಿ ಬೀಸಬೇಕು ಅಂತ ನಾನು ಇದ್ದೀನಿ. ನಾನು ಅದರಲ್ಲಿ ಏನು ನೋ ಕಾಂಪ್ರಮೈಸ್, ನೋ ಮ್ಯಾಟರ್ ವಾಟ್, ನೋ ಕಾಂಪ್ರಮೈಸ್. ಭ್ರಷ್ಟಾಚಾರದ ಇಷ್ಟ ಯಾರಾದರೂ ಒಬ್ಬರು ದಾಖಲೆ ಸಮೇತ ಕೊಡಿ. ನಿಮ್ಮ ಆಸ್ತಿಗೆ, ನಿಮ್ಮ ಪ್ರಾಬ್ಲಮ್ಗೆ ಸಹಕಾರ ಕೊಟ್ಟು ಅದನ್ನು ಸೊಲ್ಯೂಷನ್ ಕೊಡುವಂಥದ್ದು ನಾನು ಮಾಡ್ತೀನಿ. ಬಟ್ ಯಾರಾದರೂ ಹಿಂಗೆ ತೊಂದರೆ ಮಾಡ್ತಿದ್ರೆ ರೆವಿನ್ಯೂ ಆಫೀಸರ್ಸ್ ನನಗೆ ಕೊಡಿ. ಅವ್ರ ಮೇಲೆ ಒಬ್ಬರ ಮೇಲೆ ಕ್ರಮ ತಗೊಂಡ್ರೆ ಇನ್ನು 10 ಜನ ಅಲರ್ಟ್ ಆಗ್ತಾರೆ. ಇದನ್ನು ದಯವಿಟ್ಟು ಸಹಕಾರ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ನನಗೆ ಕೊಡಿ. ಆ್ಯಕ್ಷನ್ ತಗೊಳ್ಳೋದು ನೀವು ತಗೊಂಬೇಡ್ರಿ, ನಾನೇ ಆ್ಯಕ್ಷನ್ ತಗೊಂತೀನಿ. ನಿಮ್ಮ ಪ್ರಾಪರ್ಟಿಗೆ, ನಿಮ್ಮ ಫೈಲ್ಗೂ ಅವ್ರು ತೊಂದರೆ ಆಗ್ದಿರಂಗೆ ನಾನೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ಗೆ ಕೆಲಸ ಮಾಡ್ತೀನಿ.